ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ನಮ್ಮ ಮನೆಯಿಂದ ಸುಮಾರು 10-15 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ. ನಾವು ಪ್ರತಿ ಶನಿವಾರ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗ್ತೀವಿ. ದೇವರ ದರ್ಶನ ಪಡೆದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ತಿರುಪತಿಗೆ ಹೋಗಬೇಕು ಅನ್ನೋ ಆಸೆ ಎಲ್ಲರಿಗೂ ಇದ್ದೇ ಇರುತ್ತೆ, ಆದರೆ ಕೆಲವೊಮ್ಮೆ ಸಾಧ್ಯವಾಗದೇ ಇರಬಹುದು. ಅಂಥ ಸಂದರ್ಭಗಳಲ್ಲಿ ಭಕ್ತರು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ತಾರೆ. ಇಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತಾಗ ತಿರುಪತಿಯಲ್ಲಿಯೇ ಸಿಗುವಂತೆಯೇ ಅದೇ ಸಂತೋಷ, ಅದೇ ಸಂತೃಪ್ತಿ ಮತ್ತು ಅದೇ ಶಾಂತಿ ಮನಸ್ಸಿಗೆ ತುಂಬಿಕೊಳ್ಳುತ್ತೆ. ಭಕ್ತಿ ಸತ್ಯವಾದರೆ ಸ್ಥಳ ದೊಡ್ಡದೋ ಚಿಕ್ಕದೋ ಅನ್ನೋದೇ ಮುಖ್ಯ ಅಲ್ಲ, ದೇವರ ಅನುಭವವೇ ಅತಿ ದೊಡ್ಡದು. ದಾರಿ ಮಾತ್ರ ತೋರಿಸ್ತಾ ಇದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ದೇವಸ್ಥಾನಕ್ಕೆ ಹೋಗುವ ಮಾರ್ಗವೇ ತುಂಬ ಮನಮೋಹಕವಾಗಿರುತ್ತೆ. ಸುತ್ತಲಿನ ಪರಿಸರ ಶಾಂತವಾಗಿದ್ದು ತಂಪಾದ ಗಾಳಿ ಮನಸ್ಸಿಗೆ ತುಂಬ ಹಾಯಾಗಿ ಇರುತ್ತೆ. ಆ ಸುಂದರ ಅನುಭವವನ್ನು ನಿಮಗೂ ಪರಿಚಯಿಸಬೇಕು ಅಂತ ಅನಿಸ್ತು, ಅದಕ್ಕೆ ದಾರಿಯನ್ನು ಸಹ ಶೂಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಜೊತೆಗೆ ಈ ಸುಂದರ ಪ್ರಯಾಣವನ್ನು ನೀವು ಕೂಡ ಅನುಭವಿಸಿ. ಈಗ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ದೇವಸ್ಥಾನದ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಒಂದು ವಿಭಿನ್ನವಾದ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮನಸ್ಸು ಹಗುರವಾಗಿದ್ದು ದೇಹಕ್ಕೂ ಒಂದು ಶಾಂತಿ ಸಿಕ್ಕಂತೆ ಭಾಸವಾಗುತ್ತೆ. ಇಲ್ಲಿ ಇರುವ ಶುದ್ಧವಾದ ಪರಿಸರ, ಮೌನ, ಭಕ್ತಿ ಎಲ್ಲವೂ ಸೇರಿ ಮನಸ್ಸನ್ನು ತುಂಬ ಹಾಯಾಗಿ ಮಾಡುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಈ ಪವಿತ್ರ ಸ್ಥಳಕ್ಕೆ ಬಂದಾಗ ಎಲ್ಲ ಚಿಂತೆಗಳು ಕ್ಷಣಕಾಲ ಮರೆತು ಹೋಗುತ್ತೆ ಗೊತ್ತಾ. ಈ ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣ ಮನಸ್ಸು ಸಂಪೂರ್ಣವಾಗಿ ಶಾಂತಮಯವಾಗುತ್ತೆ. ಇಲ್ಲಿಗೆ ಬಂದಾಗ ಒಳಗಿರುವ ನೆಗೆಟಿವ್ ಆಲೋಚನೆಗಳು ನಿಧಾನವಾಗಿ ದೂರವಾಗುತ್ತಾ ಹೋಗುತ್ತೆ. ಹೃದಯ ತುಂಬಿ ಒಂದು ಅಪಾರವಾದ ನಂಬಿಕೆ, ಧೈರ್ಯ ಮತ್ತು ಧನಾತ್ಮಕ ಶಕ್ತಿ ತುಂಬಿಕೊಳ್ಳುವ ಅನುಭವ ಕೂಡ ಸಿಗುತ್ತೆ. ದೇವರ ಸನ್ನಿಧಿಯಲ್ಲಿ ನಿಂತಾಗ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ಆಗುತ್ತೆ ಅನ್ನೋ ಭಾವನೆ ಹಾಗೂ ಇಲ್ಲಿ ಕಳೆಯುವ ಪ್ರತಿ ಕ್ಷಣವು ಆತ್ಮಕ್ಕೆ ಶುದ್ಧಿ ಕೊಡುವಂತೆ ಇರುತ್ತೆ. ದೇವರ ಸನ್ನಿಧಿಯಲ್ಲಿ ಕಣ್ಣು ಮುಚ್ಚಿಕೊಂಡು ನಿಂತ ಕ್ಷಣ ಮನಸ್ಸಿನೊಳಗೆ ಗೊಂದಲಗಳು ಎಲ್ಲವೂ ಶಾಂತವಾಗಿ ಇಲ್ಲಿಗೆ ಬಂದಾಗ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವರು ಸದಾ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನೋ ಭರವಸೆ ಗಟ್ಟಿಯಾಗುತ್ತೆ. ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ದರೂ ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿದಾಗ ಅವುಗಳನ್ನು ಎದುರಿಸುವ ಶಕ್ತಿ ನಮ್ಮೊಳಗೆ ಹುಟ್ಟುತ್ತೆ. ಈ ಪವಿತ್ರ ವಾತಾವರಣದಲ್ಲಿ ಮನಸ್ಸು, ದೇಹ, ಆತ್ಮ ಮೂರು ಒಂದಾಗಿ ಶಾಂತಿಯನ್ನು ಅನುಭವಿಸುತ್ತಾ ಇಲ್ಲಿಂದ ಹೊರಟಾಗ ಹೊಸ ಆಸೆ, ಹೊಸ ಶಕ್ತಿ ಮತ್ತು ಧನಾತ್ಮಕ ಚಿಂತನೆಗಳೊಂದಿಗೆ ಮುಂದೆ ಸಾಗೋ ಉತ್ಸಾಹ ಮನಸ್ಸಿನಲ್ಲಿ ತುಂಬಿರುತ್ತೆ. ಇಲ್ಲಿ ಕಳೆಯುವ ಪ್ರತಿ ಕ್ಷಣವೂ ನಮ್ಮ ಒಳ ಮನಸ್ಸಿಗೆ ಒಂದು ಹೊಸ ಬೆಳಕು ಕೊಡುವಂತೆ ಹಾಗೂ ದೇವರ ದರ್ಶನವಾದ ನಂತರ ಹೃದಯ ತುಂಬ ಕೃತಜ್ಞತೆಯಿಂದ ತುಂಬಿಕೊಳ್ಳುತ್ತೆ. ಜೀವನದಲ್ಲಿ ಸಿಕ್ಕಿರುವುದಕ್ಕೂ ಸಿಕ್ಕಿಲ್ಲದಿರುವುದಕ್ಕೂ ಸಮಾಧಾನ ಪಡುವ ಮನಸ್ಥಿತಿ ಇಲ್ಲಿಯೇ ಬರುತ್ತೆ. ಈ ಪವಿತ್ರ ಸ್ಥಳದಿಂದ ಹೊರಡುವಾಗ ಮನಸ್ಸಿನಲ್ಲಿ ಒಂದು ಅಜ್ಞಾತವಾದ ನಗು, ಮುಖದಲ್ಲಿ ಶಾಂತಿ, ಹೆಜ್ಜೆಗಳಲ್ಲಿ ನಂಬಿಕೆ ಕಾಣಿಸುತ್ತಾ ದೇವರ ಆಶೀರ್ವಾದ ಸದಾ ನಮ್ಮ ಜೊತೆಯಲ್ಲೇ ಇದೆ ಅನ್ನೋ ಭಾವನೆ ಜೀವನದಲ್ಲಿ ಅತಿ ದೊಡ್ಡ ಶಕ್ತಿ.
ಇಷ್ಟು ಸುಂದರವಾದ ದರ್ಶನ ಮತ್ತು ಶಾಂತ ಅನುಭವದೊಂದಿಗೆ ನಮ್ಮ ಚಿಕ್ಕ ತಿರುಪತಿ ದೇವಸ್ಥಾನ ಭೇಟಿ ಇಲ್ಲಿಗೆ ಅಂತ್ಯವಾಗುತ್ತೆ. ಈ ಪವಿತ್ರ ಸ್ಥಳದಿಂದ ನಾವು ಶಾಂತಿ, ಧನಾತ್ಮಕ ಶಕ್ತಿ ಮತ್ತು ಹೊಸ ಆಸೆಗಳೊಂದಿಗೆ ಹೊರಡ್ತಾ ಇದ್ದೀವಿ. ದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ನಿಮ್ಮ ಜೀವನದಲ್ಲೂ ಸದಾ ಸಂತೋಷ, ಆರೋಗ್ಯ ಮತ್ತು ನೆಮ್ಮದಿ ಇರಲಿ. ನಮ್ಮ ಈ ಪ್ರಯಾಣ ನಿಮಗೂ ಸ್ವಲ್ಪವಾದರೂ ಶಾಂತಿ ಕೊಡುತ್ತೆ ಅಂದರೆ ಅದೇ ನಮ್ಮ ಸಂತೋಷ. ಮತ್ತೆ ಇಂತಹ ಸುಂದರ ಸ್ಥಳದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.